ಬಿಟಿಕೋ ಸ್ಟಾರ್ಟರನ್ನು ಯಾವ ಥರ ಕನೆಕ್ಟ್ ಮಾಡಿ ಸಬ್ಮರ್ಸಿಬಲ್ ಪಂಪ್ ಸೆಟ್ನ ರನ್ ಮಾಡೋದು ಹೇಗೆ ಎಂದು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬಿಟಿಕೋ ಸ್ಟಾರ್ಟರ್ನಲ್ಲಿ ಎರಡು ವಿಧವಾದ ಸ್ಟಾರ್ಟರ್ ಇದೆ. ಒಂದು ಡಬಲ್ ಕೇಬಲ್ ಅಂದರೆ ಸ್ಟಾರ್ಟರ್ ಸ್ಟಾರ್ಟರು, ಸಿಂಗಲ್ ಕೇಬಲ್ಲು ಅಂದರೆ ಡಿವೈಲ್ ಸ್ಟಾರ್ಟರ್. ಈಗ ನಾನು ಬಿಟಿಕೋ ಸ್ಟಾರ್ಟರ್ನ ಡಬಲ್ ಕೇಬಲ್ ಮೋಟಾರ್ಗೆ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ L1, L2, L3 ಫ್ರಂಟ್ ಮೇನ್ ಸ್ವಿಚ್ ಅಂತ ಬರೆದಿದೆ. ಇಲ್ಲಿಗೆ 3 ಫ್ಯೂಸ್ ಕೊಟ್ಟೋಟಿಂದ 3 ವೈರನ್ನು ಕನೆಕ್ಟ್ ಮಾಡ್ತೀನಿ. ಇದು ಯಾವ ವೈರ್ನ ಯಾವುದಕ್ಕೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಈ ಕಡೆ ಟೂ ಮೋಟಾರ್ ಅಂತ ಎರಡು ಕಡೆ ಬರ್ತಿದೆ. ಇದು 2 ಕೇಬಲ್ನ ಕನೆಕ್ಟ್ ಮಾಡೋದಕ್ಕೆ ಪ್ರಾವಿಷನ್ ಆಗಿದೆ. ಈ ಕಡೆ ರೆಡ್, ಕೆಂಪು, ಹಳದಿ, ನೀಲಿ ಕಲರ್ ಕೇಬಲ್ ಕನೆಕ್ಟ್ ಮಾಡ್ತೀನಿ. ಈ ಕಡೆ ನೀಲಿ, ಕೆಂಪು, ಹಳದಿ ಕಲರ್ನ ಕನೆಕ್ಟ್ ಮಾಡ್ತೀನಿ. ಹಾಗೆ ಇದೇ ಬಿಟಿಕೋ ಡ್ಯುಯಲ್ ಸ್ಟಾರ್ಟರ್ನ ಸಿಂಗಲ್ ಕೇಬಲ್ ಮೋಟ್ರಿಗೆ ಕನೆಕ್ಟ್ ಮಾಡಬೇಕಾದ್ರೆ 2 ಕೇಬಲ್ ಇರಲ್ಲ, ಒಂದೇ ಕೇಬಲ್ ಇರುತ್ತೆ. ಆ ಒಂದು ಕೇಬಲ್ಲು MPAU ಕೆಳಗಡೆ ಇರೋದು ಬ್ಲೂ, ರೆಡ್ಡು, ಎಲ್ಲೋ ಕೇಬಲ್ಗೆ ಕನೆಕ್ಟ್ ಮಾಡ್ತೀವಿ. ಈಗ ಬಿಟಿಕೋ ಡಬಲ್ ಕೇಬಲ್ ಸ್ಟಾರ್ಟರ್ಗೆ ಕನೆಕ್ಷನ್ಸ್ ಎಲ್ಲ ಮಾಡಿ ಮುಗಿದಿದೆ. ಈಗ ಮೋಟಾರ್ನ ಯಾವ ಥರ ರನ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಪವರ್ನ ಆನ್ ಮಾಡಬೇಕು. ಪವರ್ನ ಆನ್ ಮಾಡಿದ್ರೆ ಮೊದಲನೇ ಲೈನಲ್ಲಿ LCDನಲ್ಲಿ ನಿಮಗೆ ಬಿಟಿಕೋ MPAU ಅಂತ ಬರುತ್ತೆ. ಎರಡನೇ ಲೈನಲ್ಲಿ ನಿಮಗೆ ಕಸ್ಟಮರ್ ಕೇರ್ ನಂಬರು ತೋರಿಸುತ್ತೆ. ಈಗ ನೋಡಿ ಆನ್ ಮಾಡ್ತೀನಿ. ಈ ಕಸ್ಟಮರ್ ಕೇರ್ ನಂಬರ್ ಎರಡನೇ ಲೈನಲ್ಲಿ ಬರ್ತಾ ಇದೆ. ಇದು ಇಷ್ಟು 10 ಸೆಕೆಂಡ್ ಮಾತ್ರ ಇರುತ್ತೆ. ಇದಾದ್ಮೇಲೆ ನಿಮಗೆ 3 ವೋಲ್ಟೇಜ್ RY, YB, BR ನಲ್ಲಿ 3 ವೋಲ್ಟೇಜ್ RY, YB, BR ನಲ್ಲಿ 3 ವೋಲ್ಟೇಜ್ ತೋರಿಸ್ತಾ ಇದೆ. RY ನಲ್ಲಿ 327, YB ನಲ್ಲಿ 325, BR ನಲ್ಲಿ 325. ಇದರ ಅರ್ಥ ಏನು ಅಂತ ಹೇಳಿದ್ರೆ ನಿಮಗೆ R and Y ಫೇಸ್ ಮಧ್ಯೆ ಇರೋ ವೋಲ್ಟೇಜ್ ಇದು. YB ಅಂತ ಹೇಳಿದ್ರೆ Y and B ಮಧ್ಯೆ ಇರೋ ವೋಲ್ಟೇಜ್. BR ಅಂದರೆ B and R ಮಧ್ಯೆ ಇರೋ ವೋಲ್ಟೇಜ್. ಈಗ ಎರಡನೇ ಲೈನಲ್ಲಿ 000000 8 ಆಂಪ್ಸ್ ತೋರಿಸ್ತಾ ಇದೆ. 00 ಅಂತ ಹೇಳಿದ್ರೆ ಈಗ ಮೋಟರ್ ರನ್ ಆಗ್ತಾ ಇಲ್ಲ. ಅದರಿಂದ 3 ಕೇಬಲ್ನಲ್ಲೂ ಆಂಪ್ಸು 00 ಅಂತ ತೋರಿಸ್ತಾ ಇದೆ. ಈ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇರೋದು 8 ಆಂಪ್ಸ್ ಅನ್ನೋದು ಓವರ್ಲೋಡ್ ಟ್ರಿಪ್ ಆಂಪ್ಸ್. ಈಗ 8 ಆಂಪ್ಸ್ ಅಂತ ಸೆಟ್ ಆಗಿದೆ. ಈಗ ನಾನು ಮೋಟಾರ್ನ ರನ್ ಮಾಡ್ತೀನಿ. ಈ ರನ್ ಮಾಡೋದಕ್ಕೆ 2 ವಿಧ ಇದೆ. ಒಂದು ಗ್ರೀನ್ ಬಟನ್ ಪ್ರೆಸ್ ಮಾಡಬೇಕು. ಈ ಥರ ಆನ್ ಮಾಡ್ಬೋದು. ಬಟ್ ಗ್ರೀನ್ ಬಟನ್ ಪ್ರೆಸ್ ಮಾಡಬೇಕಾದ್ರೆ ನೀವು ಒಂದು ಕೇರ್ ಏನು ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಇಲ್ಲ ಅಥವಾ ಬೇಡ ಆದರೆ ಈ ಆಟೋ ಸ್ವಿಚ್ ನಾವು ಆನ್ ಮಾಡಬಹುದು. ಇಲ್ಲಿ ಆಟೋ ಸ್ವಿಚ್ ಇದೆ. ಇದನ್ನ ಈಗ ಆನ್ ಮಾಡ್ತೀನಿ. ಆನ್ ಮಾಡಿದ್ರೆ ನಿಮಗೆ ಅಲ್ಲಿ ಕೆಳಗಡೆ ಲೈನ್ನಲ್ಲಿ ಈ ಡಿಲೇ ಟೈಮು ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ನೋಡ್ಬೋದು. 04, 03, 02, 01, 00. ಈಗ ಮೋಟಾರ್ ರನ್ ಆಗ್ತಾ ಇದೆ. ಈಗ ಸಿಂಗಲ್ ಕೇಬಲ್ ರನ್ ಆಗ್ತಾ ಇದೆ. ಈಗ ಡೆಲ್ಟಾ ಆನ್ ಆಗಿದೆ. ಡೆಲ್ಟಾ ಆನ್ ಆದಾಗ 13, 14, 13 ಆಂಪ್ಸ್ ತಗೊಳ್ತಾ ಇದೆ. ಬ್ರಾಕೆಟ್ ಅಲ್ಲಿ ನಿಮಗೆ 8 ಆಂಪ್ಸ್ ಅಂತ ತೋರಿಸ್ತಾ ಇದೆ. ಈಗ ಆಟೋಮೆಟಿಕ್ ಆಗಿ ಆ ಬ್ರಾಕೆಟ್ ಅಲ್ಲಿ ನಿಮಗೆ 18 ಆಂಪ್ಸ್ ಆಯ್ತು. ಈಗ ಆ ಓವರ್ಲೋಡ್ ಟ್ರಿಪ್ ಆಂಪ್ಸ್ ವೆರಿ ಫಸ್ಟ್ ಟೈಮ್ ಕನೆಕ್ಟ್ ಮಾಡುವಾಗ ಆ ಥರ ನಿಮಗೆ ಜಾಸ್ತಿ ಆಗುತ್ತೆ. ಇದು ಮ್ಯಾಕ್ಸಿಮಮ್ 14 ಇರೋದ್ರಿಂದ ಅದಕ್ಕೆ 4 ಆಂಪ್ಸ್ ಆ್ಯಡ್ ಆಗಿ 18 ಆಂಪ್ಸ್ಗೆ ಶಿಫ್ಟ್ ಆಗಿದೆ. ಈಗ ನಿಮಗೆ ಮೋಟರು ನಾರ್ಮಲ್ ಆಗಿ ಈಗ ರನ್ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಆಂಪ್ಸು 18ಗಿಂತ ಜಾಸ್ತಿ ಆಗಿಲ್ಲ ಅಂದರೆ ನಾರ್ಮಲ್ ಆಗಿ ಮೋಟರ್ ರನ್ ಆಗುತ್ತೆ. ನೀವು ಈಗ ನೋಡ್ಬೋದು
ಮೋಟ್ರಿನಲ್ಲಿ ನೀರು ಬರ್ತಾ ಇದೆಯಾ ಇಲ್ಲ. ನೀರು ಬರ್ತಾ ಇದ್ರೆ ನಿಮ್ಮ ಕನೆಕ್ಷನ್ ಎವ್ರಿಥಿಂಗ್ ಪರ್ಫೆಕ್ಟ್ ಅಂತ ಆಯ್ತು. ಈಗ ನೀರೇನಾದ್ರೂ ನಿಮ್ಗೆ ಬರ್ತಾ ಇಲ್ಲ ಅಥವಾ ಕಡಿಮೆ ಬರ್ತಾ ಇದ್ರೆ ನಿಮ್ಮ ಮೋಟಾರು ರಿವರ್ಸ್ ತಿರುಗ್ತಾ ಇದೆ ಅಂತ ಅರ್ಥ. ಆಗ ರಿವರ್ಸ್ ಏನಾದ್ರು ತಿರುಗದ ಪಕ್ಷದಲ್ಲಿ ನೀವು ಮೇನ್ ಸ್ವಿಚ್ನ ಆಫ್ ಮಾಡಬೇಕು. ಮೇನ್ ಸ್ವಿಚ್ನ ಆಫ್ ಮಾಡಿ ಇಲ್ಲಿ L1 L2 L3 ಅಂತ ಏನು ಬರ್ದಿದೆಯಲ್ಲ ಇದರಲ್ಲಿ ಲಾಸ್ಟ್ 2 ಮೈಲನ್ನ ನೀವು ಅದಲು ಬದಲು ಮಾಡಬಹುದು. L1 L3 ಅದಲು ಬದಲು ಮಾಡಬಹುದು. ನೆಕ್ಸ್ಟ್ ಸಿಮಿಲರ್ಲಿ ಈಗ ಪುನಃ ನೀವು ಆಟೋ ಸ್ವಿಚ್ ಆನ್ ಮಾಡಿ ನೀವು ಮೋಟರ್ನ ಆನ್ ಮಾಡ್ಕೋಬಹುದು. ಈಗ 3 ಫೇಸ್ ಓಕೆ ಅಂತ ಬ್ಲೂ ಲೈಟ್ ಆನ್ ಆಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಮೇನ್ ಪವರ್ ಏನು ಬರ್ತಾ ಇದೆ ಸ್ಟಾರ್ಟರ್ಗೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಎಲ್ಲೋ ಲೈಟ್ ಆನ್ ಅಂತ ಬರೆದಿದ್ದು, ಈ ಎಲ್ಲೋ ಲೈಟ್ ಆನ್ ಆಗಿದ್ರೆ ಸ್ಟಾರ್ಟರು ಆನ್ ಆಗೋದಕ್ಕೆ ರೆಡಿ ಇದೆ ಅಂತ ಅರ್ಥ. ಅಂದ್ರೆ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇದೆ ಅಂತ ಅರ್ಥ. ಎರರ್ ಲೈಟ್, ಇದು ಎರರ್ ಲೈಟು ಮೂಟು ಸೈಡ್ ಏನಾದ್ರು ಎರರ್ ಆದ್ರೆ ಈ ಲೈಟು ಬ್ಲಿಂಕ್ ಆಗುತ್ತೆ.